गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्मा तस्मै श्री गुरवे नमः. जयाच्या जनी जन्म नामार्थ झाला, जयाने सदा वास नामात केला, जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 5 ಅಕ್ಟೋಬರ್ ಶ್ರೀ ಮಹಾರಾಜರ ಪ್ರವಚನ ಅಭಿಮಾನದ ಪೂರ್ಣ ಆಹುತಿಯೇ ನಿಜವಾದ ಯಜ್ಞ. ಅಭಿಮಾನದ ಪೂರ್ಣ ಆಹುತಿಯೇ ನಿಜವಾದ ಯಜ್ಞ. ಇಂದಿನ ನವರಾತ್ರಿಯ 3ನೇ ದಿವಸ ತಾಯಿ ಚಂದ್ರಘಂಟಾ ರೂಪದಲ್ಲಿ ಪೃಥ್ವಿ ಮೇಲೆ ಸಂಚಾರ ಮಾಡ್ತಿರ್ತಾಳೆ. ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ಎಲ್ಲರಿಗೂ ಆಯುಹು, ಆರೋಗ್ಯ, ಸುಖ, ಸಮೃದ್ಧಿ, ಸಮಾಧಾನ, ನೆಮ್ಮದಿ, ಶರೀರ ಬಲವನ್ನು ಕೊಟ್ಟು ಸಂರಕ್ಷಿಸಲಿ, ಕಾಪಾಡಲಿ ಹಾಗೂ ದೈವತ್ವವನ್ನು ಪ್ರದಾನ ಮಾಡಲಿ. ಅಭಿಮಾನ ಹೋಗಲಾರ್ದರ್ತೋ ನಾವು ಪರಮಾರ್ಥದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅದು ಪೂರ್ಣಾಹುತಿ ಕೊಡುವುದು ಅಂದರೆ ನಾನು ಎಂಬುದನ್ನು ಪೂರ್ಣಾಹುತಿ ಆ ಸದ್ಗುರು ಚರಣದಲ್ಲಿ ಸಮರ್ಪಣೆ ಮಾಡೋದೇ ನಿಜವಾದ ಯಜ್ಞ ಆಗಿರುತ್ತದೆ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ನೀರಿನ ಬಣ್ಣ ಯಾವುದು ಎಂದು ಕೇಳಿದರೆ ಏನು ಹೇಳಲಾಗುತ್ತದೆ? ಭಗವಂತನು ಇದರಂತೆ ಇರುತ್ತಾನೆ, ನೀವು ನೋಡಿದಂತೆ ಅವನು ಕಾಣಿಸುತ್ತಾನೆ. ನೀರಿನ ಬಣ್ಣ ಪ್ರತಿಯೊಬ್ಬರಿಗೂ ಅವ್ರವ್ರ ಇದರಲ್ಲಿ ಒಬ್ಳಿಗೆ ನೀಲಿ ಕಾಣಿಸ್ಬೋದು, ಒಬ್ಳಿಗೆ ಮಣ್ಣಿಂದು ಕಾಣಿಸ್ಬೋದು, ಒಬ್ರಿಗೆ ಸ್ವಚ್ಛ ಕಾಣಿಸ್ಬೋದು. ಅದರಂತೆ ಭಗವಂತ ಹೆಂಗೆ ನಮ್ಮ ಭಾವ ಇದ್ದಂಗೆ, ಯದ್ಭಾವ ತದ್ಭವತಿ. ಜಾಕಿ ಭಾವನಾ ರಹೇ ಜೈಸಿ ಪ್ರಭು ಮೂರತ್ ದೇಖೆ ತಿಂತೈಸಿ ಅಂತ ಹೇಳ್ತಾರೆ. ಯಾರ ಭಾವನೆ ಹೆಂಗಿರುತ್ತೋ ಆ ರೀತಿಯಲ್ಲಿ ಆ ಪ್ರಭು ಮೂರ್ತಿ ಅದು ನಮಗೆ ಕಾಣಿಸುತ್ತೆ. ನಮ್ಮಲ್ಲಿಯ ವಿಕಾರಗಳಿಂದಲೇ ಅವನು ನಮಗೆ ವಿಕೃತನಾಗಿ ಕಾಣಿಸುತ್ತಾನೆ. ನಿಜವಾಗಿಯೂ ಭಗವಂತನ ನಿಜವಾದ ಸ್ವರೂಪವನ್ನು ತಿಳಿದವರು ಅತ್ಯಂತ ವಿರಳ ಅಂದರೆ ಕೋಟಿಗೊಬ್ಬರು ಇರಬಹುದು, ಲಕ್ಷಕ್ಕೊಬ್ಬರು. ಅವ್ರು ಹೆಂಗಿರ್ತಾರಪ್ಪ? ಅವ್ರು ಯಾರು? ಸಾಧು ಸಂತರು, ಯೋಗಿಗಳು, ಸಿದ್ಧರು, ಸತ್ಪುರುಷರು, ಅವಧೂತರು. ಅವರು ವಿರಳ. ಅವ್ರು ಭಗವಂತನ ಸ್ವರೂಪವನ್ನು ತಿಳ್ಕೊಂಡು ಬಿಟ್ಟಿರ್ತಾರೆ. ನೀವೆಲ್ಲ ನಮ್ಮ ಪ್ರಕಾರ ನಮ್ಮ ಹೆಂಗೆ ಮನಸ್ಸಿಗೆ ಬರುತ್ತೋ ಹಂಗಂಗೆ ಆಯಾ ಒಂದು ನಮ್ಮಲ್ಲಿರುವ ವಿಕಾರದ ಉಳ್ಳವರಾಗಿರೋದಕ್ಕೆ ಹೆಂಗೆ ಬೇಕೋ ಹಂಗಂಗೆ ಭಗವಂತನನ್ನು ನೋಡ್ತೀವಿ ನಾವು. ಯಾರಲ್ಲಿ ವಿಕಾರಗಳು ಎಷ್ಟು ಅವರಿಗೆ ಭಗವಂತನ ಅನುಭವ ಅಷ್ಟು ಹೆಚ್ಚಿಗೆ ಇರುತ್ತದೆ. ಯಾರಿಗೆ ವಿಕಾರ ಕಡಿಮೆ ಇರುತ್ತೋ ಅವ್ರಿಗೆ ಭಗವಂತನ ಅನುಭವ ಬೇಗ ಹಾಗೂ ಹೆಚ್ಚು ಇರುತ್ತದೆ. ಯಾಕೆಂದರೆ ಆ ವಿಕಾರಗಳ ಮೇಲೆ ನಿಯಂತ್ರಣ ಇರುತ್ತೆ ಅವರಿಗೆ. ಸಾಧು ಸಂತರಿಗೆ ಅವರಿಗೆಲ್ಲ ನಿತ್ಯವಾಗಲೂ ಆ ಭಗವಂತನ ಆನಂದದಲ್ಲಿ ಮುಳುಗಿರ್ತಾರೆ. ಒಬ್ಬನೇ ರಾಮನು 4 ಕಡೆಗೆ ಹೇಗೆ ತುಂಬಿರುತ್ತಾನೆ ಎಂದು ಕೇಳುವುದು ಭ್ರಮೆ ಆಗಿರುತ್ತದೆ. ಎಲ್ಲ ಅವತಾರಗಳು ಒಬ್ಬ ಭಗವಂತನೇ ಆಗಿರುತ್ತಾನೆ. ನಾರಾಯಣನು ಬಾಲ್ಯದ ಅವತಾರ ಆಗಿರುತ್ತಾನೆ, ಏಕೆಂದರೆ ಅವನು ಎಲ್ಲರಿಗೂ ಆದಿಯಾಗಿ ಇರುತ್ತಾನೆ. ರಾಮನು ತಾರುಣ್ಯದ ಅವತಾರ ಆಗಿರುತ್ತಾನೆ ಹಾಗೂ ಕೃಷ್ಣನು ವಾರ್ಧಕ್ಯದ ಅವತಾರವೆಂದು ತಿಳಿಯಬೇಕು. ಭಗವಂತನಿಗೆ ಜನ್ಮ ಮರಣಗಳು ಇರುವುದಿಲ್ಲ. ಅವನು ಸಚ್ಚಿದಾನಂದ ಸ್ವರೂಪವೆಂದ ಮೇಲೆ ಜನ್ಮೋತ್ಸವವನ್ನು ಯಾಕೆ ಮಾಡಬೇಕೆಂದು ಕೆಲವರು ಕೇಳುತ್ತಾರೆ. ಭಗವಂತನ ಸ್ವರೂಪ ಏನಪ್ಪ? ಸಚ್ಚಿದಾನಂದ ಸ್ವರೂಪ ಅವನು ಅಂತ ಹೇಳಿವಿ. ಅವನಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ, ಆಕಾರವಿಲ್ಲ. ಹಂಗಂದ್ಮೇಲೆ ಈ ಜನ್ಮೋತ್ಸವಗಳೆಲ್ಲ ನಾವು ಯಾಕೆ ಮಾಡ್ತೀವಿ ಅಂತ ಭಾಳ ಜನಕ್ಕೆ ಪ್ರಶ್ನೆ. 99 ಜನಕ್ಕೆ ಪ್ರಶ್ನೆ ಇದೇ ಇರುತ್ತೆ, ಯಾಕೆ ಮಾಡ್ತೀವಪ್ಪ ಅವನು ಕಾಣಿಸೋದೇ ಇಲ್ಲ ಅಂದಮೇಲೆ? ಒಂದು ಮನೆಯಲ್ಲಿ ಸಣ್ಣ ಹುಡುಗರು ಹೊರಗಿನ ಕೋಣೆಯಲ್ಲಿ ಗದ್ದಲ ಮಾಡುತ್ತಾ ಇದ್ದರು. ಅಜ್ಜನು ಮನೆಯಲ್ಲಿ ಇರುತ್ತಾನೆಂಬುದು ಅವರಿಗೆ ಗೊತ್ತಿರಲಿಲ್ಲ. ತಾನು ಮನೆಯಲ್ಲಿ ಇರುತ್ತೇನೆಂಬ ಅರಿವನ್ನು ಆ ಬಾಲಕರಿಗೆ ಕೊಡುವುದಕ್ಕಾಗಿ ಖ್ಯಾಕರಿಕೆ ಬಂದಿರದೇ ಇದ್ದರು
ಅಜ್ಜನು ಸುಮ್ಮನೆ ಖ್ಯಾಕರಿಸಿದನು. ಅದನ್ನು ಕೇಳದೊಡನೆ ಮಕ್ಕಳು ಕೂಡಲೇ ಸುಮ್ಮನಾದರು. ಅದರಂತೆ ಭಗವಂತನಿಗೆ ಜನ್ಮ ಇರುವುದಿಲ್ಲ, ಅವನು ಇರುತ್ತಾನೆ ಎಂಬ ಅರಿವು ಉಂಟಾಗುವುದಕ್ಕಾಗಿ ಅವನ ಜನ್ಮೋತ್ಸವ ಮಾಡುವುದಕ್ಕಾಗಿ ಇರುತ್ತದೆ. ಈಗ ಅಜ್ಜ ಕ್ಯಾಕರ್ಸದ್ನಪ್ಪ, ನಾ ಮನೆಯಲ್ಲಿದ್ದೀನಿ ತಿಳ್ಕೊಳ್ರಿ ಅಂತ ಅಜ್ಜ ಕ್ಯಾಕರ್ಸ್ ಕೂಡಲೇ ಮಕ್ಕಳು ಗಾಬರಿ ಆದರು. ಮನೆಯಲ್ಲಿ ದೊಡ್ಡವರಿದ್ದಾರಪ್ಪ, ಗಲಾಟೆ ಮಾಡಬಾರ್ದು, ಸುಮ್ಮನೆ ಇರಬೇಕು. ಅದೇ ರೀತಿಯಲ್ಲಿ ಭಗವಂತ ಇದ್ದಾನೆ, ಅದಕ್ಕೆ ಯಾವ ಪ್ರಮಾಣ ಬೇಕಾಗಿಲ್ಲ, ಅದಕ್ಕೆ ಯಾವ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಅದನ್ನು ನಮಗೆ ಹೇಗೆ ಪ್ರತಿಪಾದಿಸ್ಬೇಕೀಗ? ಭಗವಂತ ಇದ್ದಾನೆ, ಅದಕ್ಕೆ ಸಂತರು ಸತ್ಪುರುಷರು ಅವನನ್ನು ನಿರಾಕಾರದಿಂದ ಅವ್ರದ್ದು ಒಂದು ಅನುಭವದಿಂದ ಸಾಕಾರದ ತಂದು ಭಗವಂತ ಇದಾನಪ್ಪ, ಅದಕ್ಕೋಸ್ಕರ ಈ ಜನ್ಮೋತ್ಸವ ನಾವು ಮಾಡ್ತಾ ಇದ್ದಾಗ ಭಗವಂತನ ಅಸ್ತಿತ್ವದ ಇರುವಿಕೆ ನಮಗೆ ಬರ್ತಾ ಹೋಗುತ್ತದೆ. ಅದಕ್ಕೆ ಆ ಜನ್ಮೋತ್ಸವವನ್ನು ಮಾಡಬೇಕು. ಭಗವಂತನು ಇರುತ್ತಾನೆಂಬ ಅರಿವು ಉಂಟಾಯಿತೆಂದರೆ ನಾವು ವಿಷಯಗಳಲ್ಲಿ ಗೊಂದಲ ಮಾಡುವುದಿಲ್ಲ ಹಾಗೂ ನಾವು ಅವುಗಳನ್ನು ಸಂಯಮದಿಂದ ಅನುಭವಿಸುತ್ತೇವೆ. ಹೆಂಗೆ ಅಜ್ಜ ಇದ್ದಾನೆ ಅಂತ ಮಕ್ಕಳಿಗೆ ಗೊತ್ತಾಯ್ತು, ಕ್ಯಾಕರ್ಸ್ದೋ ಅಜ್ಜ ಗೊತ್ತಾಯ್ತು, ಓ ಅಜ್ಜ ಇದ್ದಾನಪ್ಪ ಮನೆಯಲ್ಲಿ. ಅದೇ ರೀತಿಯಲ್ಲಿ ಭಗವಂತ ಇದ್ದಾನೆ. ಇದೆಲ್ಲವೂ ಏನಿದೆಯಪ್ಪ, ಭಗವಂತನ ಇಚ್ಛಾ ಮಾತ್ರದಿಂದ ನಡೀತಿದೆ, ಅವನಿದ್ದೇ ಇದ್ದಾನೆ ಅಂತ ಖಾತ್ರಿಯಾದಾಗ, ನಮ್ಮ ಅರಿವಿಗೆ ಬಂದಾಗ ನಮಗೆ ವಿಷಯದಲ್ಲಿ ಗೊಂದಲ ಆಗೋದಿಲ್ಲ. ನಮಗೆ ಆಗೋಗುವ ಪ್ರಸಂಗಗಳಲ್ಲಿ, ಘಟನೆಯಲ್ಲಿ, ಸಿಚುವೇಶನ್ಸ್ನಲ್ಲಿ ನಮಗೆ ಗೊಂದಲ ಆಗಲಿ, ಪ್ಯಾನಿಕ್ ಆಗೋದಾಗಲಿ ಆಗೋದಿಲ್ಲ. ನಾವೇನು ಮಾಡ್ತೀವಿ, ಅದೆಲ್ಲವನ್ನು ಸಂಯಮದಿಂದ, ಸಮಚಿತ್ತದಿಂದ, ಬ್ಯಾಲೆನ್ಸ್ಡ್ ವೇ ಅಂತೀವಿ ನಾವು, ಅದನ್ನು ನಾವು ಅನುಭವಿಸ್ತೀವಿ. ನಾನು ಸಾಕಾರದ ಪ್ರೇಮ ಮಾಡುವವರೆಗೆ ಭಗವಂತನಿಗೂ ಆಕಾರ ತೆಗೆದುಕೊಳ್ಳಬೇಕಾಗುತ್ತದೆ. ಎಲ್ಲಿವರೆಗೂ ನಾನು ಸಾಕಾರ ಪ್ರೇಮ ಮಾಡ್ತೀನೋ, ಮೂರ್ತಿ ವಿಗ್ರಹದಲ್ಲಿ, ಸದ್ಗ್ರಂಥದಲ್ಲಿ ನನ್ನ ಮನಸ್ಸನ್ನು ತೊಡಗಿಸ್ತೀನೋ, ಭಗವಂತನಿಗೂ ಸಾಕಾರದಲ್ಲೇ ಬಂದು ನನಗೆ ಆ ಬೋಧನೆಯನ್ನು ಮಾಡಬೇಕಾಗತ್ತೆ. ಅದಕ್ಕೆ ಸಂತರು ಸತ್ಪುರುಷರು ಬರ್ತಾರೆ, ಸಾಕಾರ ರೂಪ ಧಾರಣೆ ಮಾಡಿ, ಅವತಾರ ತಾಳಿ. ಯಾವುದು ವೇದಗಳಲ್ಲಿ ಗೋಚರವಾಗುವುದಿಲ್ಲವೋ ಹಾಗೂ ಯಾವುದರ ವಿಷಯದಲ್ಲಿ ವೇದಗಳು ನೇತಿ ಅನ್ನುತ್ತೇವೆಯೋ ಅಂಥ ಪರಮಾತ್ಮನ ಸ್ವರೂಪವನ್ನು ಸಂತರು ತಿಳಿದುಕೊಂಡರು. ಆದ್ದರಿಂದ ಅವರು ಭಗವಂತನನ್ನು ಸಗುಣದಲ್ಲಿ ತಂದರು. ವೇದ ಕೂಡ, ವೇದ ಶಾಸ್ತ್ರ ಇವೆಲ್ಲ ವೇದಗಳು, 4 ವೇದಗಳು ಕೂಡ ಭಗವಂತನ ಬಗ್ಗೆ ಯಾವಾಗ ವರ್ಣನೆ ಮಾಡೋಕ್ಕೆ ಶುರು ಮಾಡಿದ್ರು, ಇದು ಭಾಗವತದಲ್ಲಿ ಬರುತ್ತೆ ಒಂದು ಸ್ಕಂದದಲ್ಲಿ, ಎಲ್ಲಿ ಭಗವಂತ ಹೇಳ್ತಾನೆ, ನನ್ನನ್ನು ನೀವು ಶಬ್ದದಲ್ಲಿ ವರ್ಣನೆ ಅಲ್ಲ, ಏನು ವರ್ಣನೆ ಮಾಡಿದ್ರು ಅದು ಕಡೆ ನೇತಿ ಆಗತ್ತೆ. ಯಾಕೆ? ನಾನು ಇದೂ ಅಲ್ಲ, ನೇತಿ ಅಂದರೆ ಇದೂ ಅಲ್ಲ, ಹಂಗಂದ್ರೆ ಮತ್ತೇನಪ್ಪ ಅವನು ಈ ಶಬ್ದದ ಮುಖಾಂತರ, ಈ ಮನಸ್ಸು ಬುದ್ಧಿ ಮುಖಾಂತರ ನಿಲ್ಕದವನಲ್ಲ ಪರಮಾತ್ಮ. ಮನಬುದ್ಧಿ ಚಿತ್ತವನ್ನು ಸ್ತಬ್ಧ ಮಾಡಿದಾಗ, ಟೈಮ್ ಆ್ಯಂಡ್ ಸ್ಪೇಸ್ ಆಚೆ ಹೋದಾಗ, ನಾವು ಈ ಒಂದು ಸಣ್ಣ ಶರೀರದಲ್ಲಿದ್ದು ನಾವು ಭಗವಂತನ ಮನಸ್ಸು ಬುದ್ಧಿಯಿಂದ ಅರಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಈ ವೈಖರಿಯಿಂದ ನಾವು ಶಬ್ದದ ಮುಖಾಂತರ ಏನು ವರ್ಣನೆ ಮಾಡ್ತೀವೋ ಅದು ಕೂಡ ನೇತಿ. ಯಾಕೆಂದರೆ ಇವತ್ತೇನು ವರ್ಣನೆ ಮಾಡ್ತೀವೋ ನಾಳೆ ಇನ್ನೊಂದು ನಮಗೆ ಗೋಚರ ಆಗುತ್ತೆ. ಅವಾಗ ಇವತ್ತನ್ನು ನಾವು ವರ್ಣನೆ ಮಾಡಿದ್ದು ಆಗಲೇ ನೇತಿ ಆಗೋಗಿರತ್ತೆ. ನಾಳೆ ಇನ್ನೊಂದು ಗೋಚರ ಆಗತ್ತೆ, ಅದರ ನಾಡಿದ್ದು ಇನ್ನೊಂದು ಗೋಚರ ಆಗ್ತಾ ಹೋಗುತ್ತೆ. ನಮಗೆ ಆ ಪ್ರಕಾಶ ಹೆಂಗೆ ನಮ್ಮ ಜೀವನದಲ್ಲಿ ಆ ಜ್ಞಾನ ವ್ಯಾಪಕ ಆಗ್ತಾ ಹೋಗುತ್ತೋ, ನಮ್ಮಲ್ಲಿರುವ ಆ ಜ್ಞಾನ ಬೆಳಕಿಗೆ ಬಂದಾಗ ಇನ್ನೂ ಹೆಚ್ಚು ಗೋಚರ ಆದಂಗೂ ಇವತ್ತಿಂದ ಏನು ಅನುಭವ ಆಯಿತು ಅದು ನೇತಿ ಆಗೋಗುತ್ತೆ. ಇಂಥ ಆನಂದ ಸ್ವರೂಪನಾದ ಪರಮಾತ್ಮನು, ಅವನನ್ನು ಯಾರು ತಿಳ್ಕೊಂಡ್ರಪ್ಪ? ಸಂತರು ತಿಳ್ಕೊಂಡ್ರು. ಅವರ ಸಾಧನೆ ಮುಖಾಂತರ ಸಾಕ್ಷಾತ್ಕಾರವನ್ನು ಹೊಂದಿ ಪರಮಾತ್ಮನ ಅರಿತುಕೊಂಡು ನಿರಾಕಾರ ಸ್ವರೂಪದಿಂದ ಒಂದು ಆಕಾರ ಕೊಟ್ಟು ಅವನಿಗೆ ಪೃಥ್ವಿ ಮೇಲೆ ಆಕಾರ ತಗೊಂಡು ಸಾಕಾರ ರೂಪದಲ್ಲಿ ತಂದ್ರವರು. ಇಂಥ ಆನಂದ ಸ್ವರೂಪನಾದ ಪರಮಾತ್ಮನು ಪಡೆಯುವುದಕ್ಕಾಗಿ ಇಂದು ನಮಗೆ ಸಗುಣ ಉಪಾಸನೆಯೇ ಅತ್ಯಂತ ಅವಶ್ಯವಿರುತ್ತದೆ. ಸಗುಣ ಉಪಾಸನೆ ಅಂದರೆ ಏನಪ್ಪ? ನಾವು ನಿತ್ಯವಾಗಿ ಜಪ, ತಪ, ಧ್ಯಾನ, ವ್ರತ, ಹೋಮ, ಉಪವಾಸಗಳನ್ನು, ಹಾಗೂ ನಾವು ಏನು ಧ್ಯಾನ ಮಾಡ್ತಿದ್ದೀವೋ, ನಾಮಸ್ಮರಣೆ ಮಾಡ್ತಿದ್ದೀವೋ, ಅಥವಾ ಈ ಆಖ್ಯಾನಗಳನ್ನು ಕೇಳೋದು, ಶ್ರವಣ ಮಾಡೋದು, ಇವೆಲ್ಲವೂ ಸಗುಣ ಉಪಾಸನೆಗೆ ಸಂಬಂಧಪಟ್ಟಿದ್ದು. ಭಕ್ತಿ ಮನುಷ್ಯನಿಗೆ ಯಾವುದು ಹಿತಕರ
ಹಿತಕಾರವಾಗಿರುತ್ತದೆಯೋ ಅದು ಶಾಂತ ಹಾಗೂ ಆನಂದ ಸ್ವರೂಪವಾಗಿರಬೇಕು. ನನ್ನ ಮನಸ್ಸಿಗೆ ಏನೋ ಹಿತ ಉಂಟು ಮಾಡುತ್ತೆ. ಭಾಗವತದ ಕಥಾಶ್ರವಣ ಮಾಡ್ತಾ ಇದ್ದೀನಿ, ಭಗವದ್ಗೀತಾ ಓದ್ತಾ ಇದ್ದೀನಿ, ಅಭಂಗಗಳನ್ನು ಹೇಳ್ಕೊತೀನಿ. ಇದೆಲ್ಲ ಮಾಡಿದಾಗ ಏನಾಗುತ್ತಪ್ಪ, ಮನಸ್ಸಿಗೆ ಏನೋ ಒಂದು ಆನಂದ, ಏನೋ ಒಂದು ನೆಮ್ಮದಿ. ಅಂದರೆ ಏನಪ್ಪ, ಅದೇ ಸತ್ಯ. ಯಾವುದು ನನ್ನ ಮನಸ್ಸಿಗೆ ಹಿತ ಉಂಟು ಮಾಡುತ್ತೋ ಅದರ ಸ್ವರೂಪ ಏನಿದೆ, ಆನಂದ ಸ್ವರೂಪ ಹಾಗೂ ಶಾಂತ ಸ್ವರೂಪ ಆಗಿದೆ. ಅದು ಕೇಳ್ತಾ ಕೇಳ್ತಾ ಕಣ್ಣು ಮುಚ್ಕೊಂಡಿದ್ರೆ ನಮ್ಮ ಮನಸ್ಸು ಆಗಲೇ ಗೋಕುಲಕ್ಕೆ ಹೋಗಿರುತ್ತೆ, ವೃಂದಾವನಕ್ಕೆ ಹೋಗಿರುತ್ತೆ, ಮಥುರಾಕ್ಕೆ ಹೋಗುತ್ತೆ, ಅಯೋಧ್ಯಾಗೆ ಹೋಗಿರುತ್ತೆ. ಶಬರಿ ಹೆಂಗೆ ಸೇವೆ ಮಾಡಿದ್ಲು, ಹೆಂಗೆ ಜಂಗಲ್ನಲ್ಲಿ ರಾಮನ ಸಲುವಾಗಿ ಕಾಯ್ತಾ ಕೂತಿದ್ಲು, ಜಟಾಯು ಹೆಂಗೆ ಸೇವೆ ಮಾಡ್ದ, ಇವನ್ನೆಲ್ಲವೂ ಕಣ್ಣು ಮುಚ್ಕೊಂಡು ಕೂತಾಗ ನಮಗೆ ಪ್ರಪಂಚದ ಯಾವ ವಿಚಾರಗಳು ಬರೋದಿಲ್ಲ. ಆವಾಗ ಮನಸ್ಸು ಹೆಂಗಿರತ್ತಪ್ಪ, ಸಮಾಧಾನ, ಶಾಂತಿ, ನೆಮ್ಮದಿ, ಪೀಸ್ಫುಲ್ ಅಂತೀವಿ ನಾವು. ಆಹಾ ಎಷ್ಟು ಚೆನ್ನಾಗಿತ್ತು ರೀ, 1 ಗಂಟೆ ಹೆಂಗೆ ಕಳೆದೋಯ್ತು ಗೊತ್ತಾಗಲೇ ಇಲ್ಲ. ಅದೇ ನಮ್ಮ ಪ್ರಪಂಚ ಗೋಳಾಟದಲ್ಲಿ 1 ಗಂಟೆ ಕಳೆಯೋಷ್ಟರಲ್ಲಿ ನಮಗೆ ಬೇಜಾರು ಬಂದು ಹೋಗಿರುತ್ತೆ. ಅದು ಭಗವಂತನ ನಿಜವಾದ ಸ್ವರೂಪ. ಸತ್ಯ ಸ್ವರೂಪದ ಪ್ರಾಪ್ತಿಯಾಗದ ಹೊರತು ಅದು ಲಭ್ಯವಾಗುವುದಿಲ್ಲ. ಆದ್ದರಿಂದ ಭಗವಂತನ ಪ್ರಾಪ್ತಿ ಮಾಡಿಕೊಳ್ಳಬೇಕು. ವಿದ್ವತ್ತು ಅಭಿಮಾನವನ್ನು ತರುತ್ತದೆ. ಆದ್ದರಿಂದ ವಿದ್ವತ್ ಹಾಗೂ ಭಗವಂತನ ನಿಷ್ಠೆ ಒಂದೇ ಕಡೆಗೆ ಸಿಗುವುದು ಕಠಿಣವಾಗಿರುತ್ತದೆ. ಆಯ್ತಪ್ಪ, ವಿದ್ವತ್ ಅಂದರೆ ಬಹಳ ವಿದ್ವಾನ್, ಪಾಂಡಿತ್ಯ ಎಲ್ಲ ಹಾಸಿಲ್ ಮಾಡಿಕೊಂಡೆ, ಆದರೆ ಅವನಿಗೆ ಸಮಾಧಾನ ಇದೆಯಾ, ಅದು ಇರಲೇಬೇಕು ಅನ್ನೋದು ಯಾವ ಅಗತ್ಯನೂ ಇಲ್ಲ. ಯಾಕೆಂದರೆ ನನಗೆ ಪಾಂಡಿತ್ಯ ಹಾಸಿಲಾಗಿದೆ, ನನಗೆ ಜ್ಞಾನ ಗೊತ್ತಾಗೋಗಿದೆ ಅಂತ ಅಭಿಮಾನ ಇರುತ್ತಲ್ಲಿ. ಎರಡೂ ಸಿಗೋದು ಭಾಳ ಕಠಿಣ. ಅಹಂಭಾವದ ಹಾಗೂ ಅಭಿಮಾನದ ಪೂರ್ಣಾಹುತಿ ಕೊಡುವುದು ನಿಜವಾದ ಯಜ್ಞವಾಗಿರುತ್ತದೆ. ಹೇತುರಹಿತ ಕರ್ಮ ಮಾಡುವುದರಿಂದ ನಿಜವಾದ ಸಾತ್ವಿಕತೆ ನಿರ್ಮಾಣ ಆಗುತ್ತದೆ ಹಾಗೂ ಮುಂದೆ ಅಭಿಮಾನದ ಪೂರ್ಣಾಹುತಿ ಆಗುತ್ತದೆ. ಹೇತುರಹಿತ ಕರ್ಮ. ಬ್ರಹ್ಮಾನಂದ ಮಹಾರಾಜರು ಅವರ ಮೋಕ್ಷ ಪ್ರಾಪ್ತ ಗುಟ್ಟಲ್ಲಿ ಹೇಳ್ತಾರೆ, ಅಹೇತುಕ ಅವ್ಯಭಿಚಾರಿಣಿ ಕರ್ಮ ಮಾಡಬೇಕು. ಅಹೇತುಕ, ಯಾವ ಹೇತು ಇಲ್ಲ, ಯಾವ ಇಂಟೆನ್ಷನ್ಸ್ ಇಲ್ಲ. ಈ ಒಂದು ಕೆಲಸ, ಈ ಒಂದು ಕರ್ಮವನ್ನು ಮಾಡುವಾಗ ಪ್ರಾಪಂಚಿಕ ಆಗಲಿ ಪಾರಮಾರ್ಥಿಕ ಆಗಲಿ ಏನು ಉದ್ದೇಶದಿಂದ ಮಾಡ್ತೀನಿ, ರಾಮನ ಪ್ರೀತಿ ಸಲುವಾಗಿ, ರಾಮನ ಭಕ್ತಿ ಸಲುವಾಗಿ, ರಾಮನಿಗೋಸ್ಕರ ಮಾಡ್ತಿದ್ದೀನಿ ವಿನಃ ಅದು ಯಾವ ಹೇತು ಅಂದರೆ ಯಾವ ಇಂಟೆನ್ಷನ್ನು, ಅದರ ಫಲಾಪೇಕ್ಷೆ, ಪುನಃ ನನಗೆ ಆ ಕೆಲಸ ಮಾಡಿದ್ದಕ್ಕೆ ಈ ಫಲ ಸಿಗಬೇಕು ಅಂತ ಯಾವುದೂ ಇಚ್ಛೆ ಇಲ್ಲದೆ ಮಾಡಿದ್ದಾಗ ಆವಾಗ ನಿಜವಾದ ಪೂರ್ಣಾಹುತಿ ಆಗುತ್ತದೆ, ನಮ್ಮ ಅಭಿಮಾನದ ಆಹುತಿ ಆಗುತ್ತದೆ. ಆವಾಗ ಈ ಪ್ರಕಾರ ಸರ್ವಸ್ವವನ್ನು ಸಮರ್ಪಣಾ ಮಾಡುವುದೇ ಯಜ್ಞದ ನಿಜವಾದ ಸಾರವಾಗಿರುತ್ತದೆ. ಯಾರು ತಮ್ಮನ್ನು ತಾವು ಅರಿತರು ಅವರು ಅವರು ಭಗವಂತನವನ್ನು ಅರಿತರು. ವಿಕಾರಗಳಿಗೆ ಅಧೀನರಾಗುವುದಿಲ್ಲಯೇ ಮನುಷ್ಯನ ನಿಜವಾದ ಮನುಷ್ಯತ್ವವಿರುತ್ತದೆ. ವಿಕಾರಕ್ಕೆ ಯಾರು ಅಧೀನ ಆಗೋದಿಲ್ವೋ ಅದರಲ್ಲೇ ನಿಜವಾದ ಮನುಷ್ಯತ್ವ ಇರುತ್ತದೆ. ಭಗವಂತನ ನಿಜವಾದ ಅಧಿಷ್ಠಾನದ ಹೊರತು ಕೇವಲ ನೀತಿಯ ಅಪಕ್ವವಾಗಿರುತ್ತದೆ. ನೀತಿಯು ಅಪಕ್ವವಾಗಿರುತ್ತದೆ. ಕೇವಲ ನಾವು ಬಾಯಿಂದ ಹೇಳ್ತಿದ್ರೆ ಶಬ್ದಜ್ಞಾನವನ್ನು ಅದು ಪಕ್ವ ಆಗಿರೋದಿಲ್ಲ. ನಾವು ನೋಡ್ತೀವಿ, ಈಗ ಯಾವ್ದಾದ್ರು ಒಂದು ಗಿಡದಲ್ಲಿ ಕಚ್ಚಾ ಹಣ್ಣಿದ್ರೆ ನಾವು ಕಿತ್ತುಬಿಟ್ರೆ ನಾವು ಕೀಳಬೇಕಾಗತ್ತೆ ಅದನ್ನು ಕಷ್ಟಪಟ್ಟು. ಆದರೆ ಅದೇ ಪಕ್ವವಾದಾಗ ಹಣ್ಣು ತಾನಾಗಿಯೇ ತಾನು ಗಿಡದಿಂದ ಬಿದ್ದು ಹೋಗುತ್ತೆ. ಅದೇ ರೀತಿಯಲ್ಲಿ ಆ ಸಂತರು ಸತ್ಪುರುಷರು ಬೋಧನೆ ಮಾಡಿದ್ದನ್ನು ಜ್ಞಾನಿಗಳು ಯಾರು ಪಡ್ಕೋತಾರೆ ಅವ್ರು ಪಕ್ವ ಆಗೋಗಿರ್ತಾರೆ. ಗಿಡದಿಂದ ತಾವೇ ತಾವು ಬಿದ್ದಂಗೆ ಅವರಿಗೆ ಅದು ಅರಿವಿಗೆ ಬರುತ್ತೆ. ಆದರೆ ಕೇವಲ ನೀತಿ ಮಾತಾಡಿದ್ರೆ ಅದು ಅಪೂರ್ಣತೆ ಲಕ್ಷಣ ಹಾಗೂ ಅಪಕ್ವತೆ ಲಕ್ಷಣ. ಯಾವುದರಲ್ಲಿ ಪರಮಾತ್ಮನ ವಿಸ್ಮರಣೆ ಆಗುವುದಿಲ್ಲವೋ ಅದೇ ನಿಜವಾದ ಬುದ್ಧಿ ಹಾಗೂ ಅದೇ ನಿಜವಾದ ಸದ್ವ್ಯವಸಾಯ. ನಮ್ಮ ವ್ಯವಸಾಯ ಯಾವುದಪ್ಪ? ಯಾತ್ರಲ್ಲಿ ಭಗವಂತನ ವಿಸ್ಮರಣೆ ಆಗೋದಿಲ್ಲ. ಅಂದರೆ ಪ್ರತಿಯೊಂದು ಕರ್ಮ ಮಾಡುವಾಗೂ ರಾಮ
ನೀನು ಇಚ್ಛೆಯಿಂದ ಮಾಡ್ತಿದ್ದೀನಪ್ಪ, ರಾಮ ನಿನಗೇ ಅರ್ಪಣೆ ಮಾಡಿದ್ದೀನಪ್ಪ ಅಂತ, ಅದೇ ನನ್ನ ಸದ್ ವ್ಯವಸಾಯ ಆಗಬೇಕು. ಸದ್ ಅಂದರೆ ಸತ್, ಅಂದರೆ ಸತ್ಯದ ಜೊತೆಗೆ ಸದಾ ನಾನು ಇರುತ್ತೇನೆ. ಭಗವಂತನ ನಾಮ ತೆಗೆದುಕೊಳ್ಳಬೇಕು, ನೀತಿ ಧರ್ಮದ ಆಚರಣೆ ಮಾಡಬೇಕು, ಪ್ರೇಮದಿಂದ ವ್ಯವಹರಿಸಬೇಕು ಹಾಗೂ ಜನರಿಗೆ ಸಹಾಯ ಮಾಡಬೇಕು. ಇದಕ್ಕೆ ಪರಮಾರ್ಥವೆನ್ನುತ್ತಾರೆ ಹಾಗೂ ಇದನ್ನು ಪ್ರತಿಯೊಬ್ಬರೂ ಮನಪೂರ್ವಕ ಆಚರಿಸಬೇಕು. ನೀತಿ ಧರ್ಮದ ಆಚರಣೆ ಮಾಡಬೇಕು, ಭಗವಂತನ ನಾಮವನ್ನು ತಗೋಬೇಕು, ಪ್ರೇಮದಿಂದ ವ್ಯವಹಾರ ಮಾಡಬೇಕು ಜಗತ್ತಿನಲ್ಲಿ ಹಾಗೂ ಜನರಿಗೆ ಸಹಾಯ ಮಾಡಬೇಕು. ನಮ್ಮ ಕೈಲಿ ಏನಾಗುತ್ತೋ ಯಥೋಚಿತ್ತ ಸಹಾಯ ಮಾಡಬೇಕು. ಇದಕ್ಕೆ ಪರಮಾರ್ಥ ಅಂತಾರೆ ಹಾಗೂ ಇದನ್ನು ಪ್ರತಿಯೊಬ್ಬರು ಮನಪೂರ್ವಕವಾಗಿ ಮಾಡಬೇಕು. ಇಂದಿನ ಬೋಧವಚನ, ಪ್ರಪಂಚದಲ್ಲಿ ಆಸಕ್ತಿ ಇರುವಂತೆ ರಾಮಚರಣಗಳಲ್ಲಿ ಇರುವುದಕ್ಕೆ ರಾಮಭಕ್ತಿ ಅನ್ನುತ್ತಾರೆ. ಪ್ರಪಂಚದಲ್ಲಿ ಎಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರ್ತೀವೋ ಅದೇ ರೀತಿಯಲ್ಲಿ ಇಲ್ಲಿ ರಾಮಚರಣದಲ್ಲಿ ನಮ್ಮ ಆಸಕ್ತಿ ಆಯಿತು ಅಂದರೆ ಅದಕ್ಕೆ ಏನಂತಾರೆ, ರಾಮಭಕ್ತಿ ಅನ್ನುತ್ತಾರೆ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.